ಸಿನಿಮಾಗಳಲ್ಲಿ ಸ್ಟೋರಿಗಳೇ ಒಮ್ಮೊಮ್ಮೆ ಸಿನಿಮಾವನ್ನ ಕೈ ಹಿಡಿದು ನಡೆಸಿಬಿಡುತ್ತೆ. ಅದೇ ಸಾಲಿಗೆ ರಿಲೀಸ್ಗೆ ರೆಡಿ ಇರೋ ಪುರುಷೋತ್ತಮನ ಪ್ರಸಂಗ ಗಟ್ಟಿಯಾಗಿ ಸೇರಿಕೊಳ್ತಿದೆ. ತುಳು ಸಿನಿಮಾ ಹಾಗೂ ರಂಗಭೂಮಿಯ ಕರಾವಳಿ ದೈತ್ಯ ಪ್ರತಿಭೆ ದೇವದಾಸ್ ಕಾಪಿಕಾಡ್ ಆಕ್ಷನ್ ಕಟ್ ಹೇಳಿರೋ ಮೊದಲ ಕನ್ನಡ ಸಿನಿಮಾ ಇದು. ಬೆಂಗಳೂರಿನ ಮಲೇಶ್ವರಂನ ರೇಣುಕಾಂಬ ಸ್ಟುಡಿಯೋದಲ್ಲಿ ಪುರುಷೋತ್ತಮ ಪ್ರಸಂಗ ಟೀಮ್ ಮಾತಿಗೆ ಸಿಕ್ತು. ನಿರ್ಮಾಪಕ ವಿ ರವಿಕುಮಾರ್ ಬಂಡವಾಳ ಹೂಡಿರೋ ಚಿತ್ರದಲ್ಲಿ ಅಜಯ್, ರಿಷಿಕಾ ನಾಯ್ಕ್, ದೀಪಿಕಾ, ದೇವದಾಸ್ ಕಾಪಿಕಾಡ್, ನವೀನ್ ಪಡೀಲ್, ಅರವಿಂದ್ ಪೋಳಾರ್, ಭೋಜರಾಜ ಕಾಣಿಸಿಕೊಳ್ತಿದ್ದಾರೆ. ನಾಡಿನ ಎಲ್ಲ ಕಲಾಭಿಮಾನಿಗಳು ಈ ಹುಡುಗನಿಗೆ ಆಶೀರ್ವಾದ ಮಾಡಬೇಕು. ಇದು ನನ್ನ ಚೊಚ್ಚಲ ನಿರ್ದೇಶನ. ಕನ್ನಡ ನನ್ನ ಫಸ್ಟು. ತುಳು ಸಿನಿಮಾ ಒಂದು 8 ಸಿನಿಮಾ ನಿರ್ದೇಶನ ಮಾಡಿದ್ದೇನೆ. ಅದರಲ್ಲಿ ಎಲ್ಲವೂ ಸಕ್ಸಸ್ ಆಗಿದೆ. ಅದೊಂದು ಧೈರ್ಯ ನನಗೆ. ಎಲ್ಲ 100 ಡೇಸ್ ಓಡಿದೆ. ಚಂಡಿಕೋರಿ ಅಂತ ಮಾಡಿದೆ, ಅದೊಂದು 4 ಥಿಯೇಟ್ರಲ್ಲಿ 100 ಡೇಸ್ ಕ್ರಾಸ್ ಆಗಿದೆ. ಆಮೇಲೆ ಅರೆಮರ್ಲಿರಂತ ಅರೆವಿಷರು ಅದು ಸಕ್ಸಸ್ ಆಯಿತು. ಆಮೇಲೆ ಬರ್ಸ ಅಂದರೆ ಮಳೆ, ಅದು ಮಾಡಿದೆ. ಏರೌಲ್ಯರಿಗೆ ಯಾರೋ ಇದ್ದಾರೆ. ಎಲ್ಲ ತುಳುನಾಡಿನಲ್ಲಿ ಒಳ್ಳೆಯ ಹಾಕಿದ ಹಣಕ್ಕೆ ತೊಂದರೆ ಆಗಲಿಲ್ಲ. ಬಟ್ ಈ ಸಿನಿಮಾ ಕನ್ನಡ, ಇದು ನನ್ನ ಪ್ರಪ್ರಥಮ ಸಿನಿಮಾ. ಎಲ್ಲ ಕನ್ನಡಿಗರು ಎಲ್ಲರೂ ಆಶೀರ್ವಾದ ಮಾಡಬೇಕು. ನಮ್ಮ ಹೊಸ ಹುಡುಗನಿಗೆ ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಹೀರೋಯಿನ್ ಕೂಡ ಹೊಸಬ್ರು. ನಮ್ಮ ರಾಷ್ಟ್ರಕೂಟ ಫಿಲಮ್ಸ್ಗೆ ರವಿಯಣ್ಣನಿಗೆ, ಶಂಶುದ್ದೀನ್ ಇವರು ಫುಲ್ಲು ನನಗೆ ರೈಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನನ್ನನ್ನು ಕರೆಸಿದೆ ಅವರು, ನನ್ನ ಪರಿಚಯ ಇರಲಿಲ್ಲ. ನನ್ನ ಯೂಟ್ಯೂಬಲ್ಲಿ ಅದು ಇದೆಲ್ಲ ಎಲ್ಲ ಚಿಕ್ಕ ಡ್ರಾಮಾ ಅದೆಲ್ಲ ನೋಡಿ, ನಾನು ರಂಗಭೂಮಿ ಕಲಾವಿದ, ಅದನ್ನೆಲ್ಲ ನೋಡಿ ಅವರೇ ಜನ ತರಿಸಿ ನನ್ನನ್ನು ಕರೆಸಿ ಸಿನಿಮಾ ಮಾಡಿದ್ದಾರೆ. ಇದು ನನ್ನ ಯೋಗ ಅಂತ ಭಾವಿಸಿದ್ದೇನೆ. ಐ ಥಿಂಕ್ ದಿಸ್ ಇಸ್ ದ ಒನ್ ಆಫ್ ದ ಫಸ್ಟ್ ಫಿಲಮ್, ಒಂದು ಫ್ಯಾಮಿಲಿ ಬೇಸ್ಡ್, ಒಂದು ಪ್ಲೇನ್ ಆ್ಯಂಡ್ ಸಿಂಪಲ್ ಸ್ಟೋರಿ ಬಟ್ ವೆರಿ ಎಮೋಷನಲ್ ಒಂದು ಸ್ಟೋರಿ ಬರ್ತಾ ಇದೆ. ಸೊ ಒಂದು ಪುರುಷೋತ್ತಮ ಒಬ್ಬ ಮ್ಯಾಂಗ್ಳೂರಿನ ಅಕೌಂಟೆಂಟ್, ಅವನಿಗೆ ದುಬೈ ಹೋಗಬೇಕು ಅಂತ ತುಂಬ ಇಷ್ಟ ಇರ್ತದೆ. ಸೊ ದುಬೈಗೆ ಹೋಗಿ, ಒಂದು ಫ್ಯಾನ್ಸಿ ವರ್ಡ್ ಅವನಿಗೆ ದುಬೈ ಅನ್ನೋದು. ಸೊ ದುಬೈಗೆ ಹೋಗ್ತಾನ ಇಲ್ವಾ ಅನ್ನೋದೇ ಒಂದು ಸಿನಿಮಾ. ಏನೇನು ಸಿಚುವೇಶನ್ಸ್ ಫೇಸ್ ಮಾಡ್ತಾನೋ ಅದೇ ಅವನ ಪ್ರಸಂಗಗಳು. ಸೊ ಇಟ್ಸ್ ಪುರುಷೋತ್ತಮ ಪ್ರಸಂಗ. ಮೂವಿ ಬರ್ತಾ ಇದೆ, ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಮತ್ತು ನನ್ನ ತಂಡದ ಮೇಲೆ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಥಿಯೇಟರ್ ಬ್ಯಾಂಗ್ಳೂರಲ್ಲಿ. 1.5 years ನಾನು ಥಿಯೇಟರ್ ಪ್ಲೇಸ್ ಮಾಡ್ತಿದ್ದೆ ಕೋವಿಡ್ ಮುಂಚೆ. ಆ್ಯಂಡ್ ದೆನ್ ನಾನು ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ ಥರ ಈ ರಾಷ್ಟ್ರಕೂಟ ಪ್ರೊಡಕ್ಷನ್ ಜೊತೆ ಭೇಟಿ ಆಯಿತು ಥ್ರೂ ಮೈ ಮ್ಯಾನೇಜರ್. ಆಡಿಷನ್ ಕೊಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ದಟ್ಸ್ ಹೌ ಐ ಆಮ್ ಹಿಯರ್. ಇದ್ದರೆ ತುಂಬ ಜನಗಳಿಗೆ ಹತ್ರ ಆಗ್ತದೆ ಆ ಆ್ಯಕ್ಟಿಂಗು, ಆ ಪ್ರತಿಭೆಗಳು ಅಂಥೇಳಿ ನನ್ನ ರಿಕ್ವೆಸ್ಟ್ಗೆ ಅವರು ಪಾಪ ತುಂಬ ಮನಸ್ಸಿಂದ ಹೋಗ್ಬಿಟ್ರು. ಆಗ ಖುಷಿ ಆಯಿತು ಅವ್ರ ಜೊತೆ. ನಾನು ಫಸ್ಟ್ ಮೀಟಿಂಗಲ್ಲೇ ಅವ್ರ ಹತ್ರ ಮಾತಾಡಬೇಕಾದ್ರೆ ಹೇಗಾದರೂ ಮಾಡಿ ಇವರಿಂದ ನಾನು. ಆಮೇಲೆ ಅವ್ರದ್ದು ಯೂಟ್ಯೂಬ್ನಲ್ಲಿ ತುಂಬ ಕಾಮಿಡಿ ಶೋಗಳನ್ನ ನೋಡಿದ್ದೀನಿ. ಒಂದಕ್ಕಿಂತ ಒಂದು ಎಷ್ಟು ನಮ್ಮ ಮನೋರಂಜನೆ ಅನ್ನೋದು ಈಗ ಯಾರೂ ಲೈಫಲ್ಲೇ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಅವ್ರಿಗೆ 2 ಅವರ್ ಎಂಟರ್ಟೈನ್ ಬೇಕು. ಆ ಬ್ಯುಸಿ ಶೆಡ್ಯೂಲು, ಆ ಕೆಲಸದ ಒತ್ತಡಗಳ ನಡುವೆ 1-2 ಅವರು ಎಂಟರ್ಟೈನ್ಮೆಂಟ್ ಬೇಕು. ಹಾಗಾಗಿ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಥಿಯೇಟ್ರಿಗೆ ಬಂದ ಜನಗಳಿಗೆ ನಾವು ಅಟ್ಲೀಸ್ಟ್ ಖುಷಿ ಪಡಿಸ್ಲಿಲ್ಲ ಅಂತಂದರೆ ತುಂಬ ವರ್ಷಗಳ ಹಿಂದಿನ ಕಾಲದಲ್ಲಿ ಎಲ್ಲ ಸಿನಿಮಾಗಳಲ್ಲಿ ಆಗುವಂಥ ಸನ್ನಿವೇಶಗಳನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾಯಿದ್ರು. ಈಗ ಇಲ್ಲ. ಇದು ಈಗ ಎಲ್ಲ ಜನ ಸಿನಿಮಾಗೂ ಥಿಯೇಟ್ರಿಗೆ ಹೋಗೋದೇ ಕಷ್ಟ. ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಅವೈಲೇಬಲ್ ಇನ್ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಂಥದ್ರಲ್ಲಿ ಥಿಯೇಟ್ರ್ ಕರ್ಕೊಬರೋ ಅಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಬೇಕು, ಅವ್ರಿಗೆ ಖುಷಿಯಾಗುವಂಥದ್ದು ಒಂದು ಸಿನಿಮಾ ಮಾಡಬೇಕಂತ ಆಸೆಯಲ್ಲಿ ಇದೊಂದು ನನ್ನ ಕನಸು ನೆರವೇರಿಸೋಕ್ಕೆ ನಮ್ಮ ದೇವದಾಸ್ ಕಾಪಿಗಳವರ ಸಹಾಯ ನನಗೆ ಆಯಿತು. ಒಂದು ಪೈಸಾ ವಸೂಲ್ ಹಾಸ್ಯದ ಜೊತೆಗೆ ಎಮೋಷನ್ಸ್ ಮಿಕ್ಸ್ ಮನರಂಜನೆ ಕೊಡೋದು ಅಷ್ಟು ಸುಲಭವಲ್ಲ. ಈ ಸವಾಲನ್ನ ಪುರುಷೋತ್ತಮನ ಪ್ರಸಂಗ ಸಖತ್ತಾಗಿ ನಿಭಾಯಿಸುತ್ತಿದೆ. ಸದ್ಯದಲ್ಲೇ ರಿಲೀಸ್ ಡೇಟ್ ಘೋಷಿಸಲಿರೋ ಟೀಮ್ ಒಂದು ಸರ್ಪ್ರೈಸ್ ಮೂಲಕ ಆಡಿಯನ್ಸ್ ಮುಂದೆ ಬರೋ ಪ್ಲಾನ್ ಹಾಕೊಂಡಿದೆ. ಫಿಲ್ಮ್ ಡೆಸ್ಕ್, ಪ್ರಜಾ ಟಿವಿ.